ನೀಟ್ ಅಕ್ರಮವನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ರು. ಅಲ್ಲಿ ಈ ಉಗ್ರ ಉಮರ್ ಖಾಲಿದ್ ಪೋಸ್ಟರನ್ನು ಪ್ರದರ್ಶನ ಮಾಡಲಾಗಿತ್ತು. ನೀಟ್ ಪ್ರತಿಭಟನೆಯಲ್ಲಿ ಪ್ರಚೋದನಾಕಾರಿ ಪೋಸ್ಟರ್ ಹಿಡಿದಂತಹ ಯುವತಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉಮರ್ ಖಾಲಿದ್ದು, ಶರ್ಜಿಲ್ ಇಮಾಮು ಇವರ ಪರವಾಗಿ ಪೋಸ್ಟರ್ ಪ್ರದರ್ಶನ ಆಗಿತ್ತು. ನನ್ನ ಪೋಸ್ಟರ್ ನನ್ನ ರೂಲ್ಸ್ ಅಂತೇಳಿ ಪೋಸ್ಟರನ್ನು ಹಿಡಿದಿದ್ರು ಯುವತಿ. ಗಲಭೆಯ ಉದ್ದೇಶದಿಂದ ಪ್ರಚೋದನೆ ನೀಡುವ ಆರೋಪದ ಮೇರೆಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಶುಕ್ರವಾರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆಯಾಗಿತ್ತು. ದೆಹಲಿ ಗಲಭೆಯ ಸಂಚು ರೂಪಿಸಿದ ಆರೋಪ ಈ ಇಬ್ಬರ ಮೇಲೂ ಕೂಡ ಇದೆ. ಇವರಿಬ್ಬರ ಪೋಸ್ಟರನ್ನು ಹಿಡಿದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಎಫ್ಐಆರ್ ದಾಖಲಾಗಿದೆಯಂತೆ. ಪೊಲೀಸರು ವಿಚಾರಣೆಯನ್ನು ನಡೆಸ್ತಿದ್ದಾರಂತೆ. ಬಟ್ ಇಲ್ಲಿಯವರೆಗೂ ಆ ಯುವತಿಯನ್ನು ಕರೆದು ವಿಚಾರಣೆಗೊಳಪಡಿಸುವಂತಹ ಕೆಲಸ ಆಗಿಲ್ಲ. ಚಿಕ್ಕಮಗಳೂರಿನಲ್ಲಿ ಏನಾಗ್ತಾ ಇದೆ, CT ರವಿ ಅವರು ಮುಲ್ಲಾಗಳ ಬಗ್ಗೆ ಮಾತನಾಡಿದರು ಅನ್ನುವಂತಹ ಕಾರಣಕ್ಕೆ ತತ್ಕ್ಷಣಕ್ಕೆ ನೋಟಿಸನ್ನು ಕೊಟ್ಟು ವಿಚಾರಣೆ ಕರ್ಕೊಂಬರೋಕ್ಕೆ ಪೊಲೀಸರೇ ಹೋಗಿದ್ರು. ಅಲ್ಲಿದ್ದಂತಹ ಆತುರ, ಅಲ್ಲಿದ್ದಂತಹ ಇನ್ವೆಸ್ಟಿಗೇಷನ್ನ ಆಸಕ್ತಿ ಇಲ್ಲಿ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ಪೋಸ್ಟರನ್ನು ಹಿಡ್ಕೊಂಡು ಫ್ರೀಡಂ ಪಾರ್ಕ್ನ ಪ್ರತಿಭಟನೆಯಲ್ಲಿ ಯುವತಿಯೊಬ್ಬರು ಭಾಗಿಯಾಗಿದ್ದರು. ಈ ದೃಶ್ಯವನ್ನು ಆಧರಿಸಿ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಇಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಉಮರ್ ಖಾಲಿದ್ದು, ಶರ್ಜಿಲ್ ಇಮಾಮು ಇವರೇನು ಸ್ವತಂತ್ರ ಹೋರಾಟಗಾರರ? ಇಲ್ಲ, ದೆಹಲಿಯ ಗಲಭೆಯಲ್ಲಿ ಪ್ರಮುಖ ಆರೋಪಿಗಳು ಅಂಥೇಳಿ ಗುರುತಿಸಲಾಗಿದೆ. ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡೋದರಲ್ಲಿ ಇವರು ಎತ್ತಿದ ಕೈ ಇದ್ದಾರೆ. ಶಂಕಿತ ಉಗ್ರರು ಅಂಥೇಳಿ ಇವರನ್ನು ಗುರುತಿಸುವಂತಹ ಕೆಲಸ ಆಗಿದೆ. ಇವರ ಪೋಸ್ಟರನ್ನು ಹಿಡ್ಕೊಂಡು ಇವರ ಹೆಸರುಗಳನ್ನು ಬಳಸಿಕೊಂಡು ಈಗ ಪೋಸ್ಟರನ್ನು ಪ್ರದರ್ಶಿಸಿದಂತಹ ಯುವತಿಯನ್ನು ಯಾವಾಗ ಪೊಲೀಸರು ವಿಚಾರಣೆಗೊಳಪಡಿಸ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಡೀಟೇಲ್ಸನ್ನು ಕೊಡೋದಕ್ಕೆ ಉಮೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಕೇವಲ ದೂರು FIRಗಷ್ಟೇ ಸೀಮಿತವಾಗ್ತಾ ಇದೆಯಾ? ಅದರಿಂದ ಆಚೆಗೂ ಕೂಡ ಈ ಪ್ರಕರಣ ಹೋಗಬಹುದಾ? ಆ ಯುವತಿಯನ್ನು ಕರೆದು ವಿಚಾರಣೆಗೊಳಪಡಿಸುವಂತಹ ಬೆಳವಣಿಗೆಗಳು ಯಾವಾಗ ಆಗಬಹುದಂತೆ ಉಮೇಶ್? ಪ್ರೇಮ್, ನೀಟ್ ಅಕ್ರಮದ ಸಂಬಂಧಪಟ್ಟ ಹಾಗೆ ಕಳೆದ ಶುಕ್ರವಾರ ಏನು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಅವತ್ತು ಸಂಜೆ ಸುಮಾರು 5 ಗಂಟೆ ಸುಮಾರಿಗೆ ಆ ಸ್ಥಳಕ್ಕೆ ಬಂದಂಥ ಯುವತಿಯೊಬ್ಬರು ಒಂದು ಪೋಸ್ಟರ್ ತೊಗೊಂಡ್ಬಂದಿರ್ತಾರೆ. ಆ ಪೋಸ್ಟರ್ನಲ್ಲಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಈಗ ತಿಹಾರ್ ಜೈಲಲ್ಲಿರುವಂಥ ಉಮರ್ ಖಾಲಿದ್ ಸೇರಿದಂತೆ ಇಬ್ಬರ ಪೋಸ್ಟರ್ಗಳನ್ನು ಆಕೆ ಪ್ರದರ್ಶನ ಮಾಡುವಂಥದ್ದು. ಪ್ರದರ್ಶನ ಮಾಡಿದ್ದಲ್ದೇ ಅವರ ಪರವಾದ ಘೋಷಣೆಗಳನ್ನು ಕೂಡ ಆ ಪ್ರತಿಭಟನೆಯಲ್ಲಿ ಕೂಗ್ತಿದ್ರು ಅನ್ನೋದು ಮಹಿಳಾ ಅಧಿಕಾರಿ ಗಮನಿಸ್ತಾರೆ. ಆ ನಂತರದಲ್ಲಿ ಆಕೆಯನ್ನು ಪತ್ತೆ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾದವು. ಆದರೆ ಸುಮಾರು 1,000-1,500 ಜನ ವಿದ್ಯಾರ್ಥಿಗಳಲ್ಲಿದ್ದರು. ಆ ಕಾರಣಕ್ಕಾಗಿ ಆಕೆ ವಿದ್ಯಾರ್ಥಿಯನ್ನು ಪತ್ತೆ ಮಾಡೋಕ್ಕಾಗಲಿಲ್ಲ. ಆ ನಂತರದಲ್ಲಿ ಆ ವಿಡಿಯೋ ಏನು ಮಾಡ್ಕೊಂಡಿರ್ತಾರೆ, ವಿಡಿಯೋವನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಈಕೆ ಉಗ್ರ ಸಂಘಟನೆ ಮತ್ತು ಶಂಕಿತ ಉಗ್ರರು ಜೈಲಲ್ಲಿದ್ದಾರೆ ಅವರ ಪೋಸ್ಟರ್ ಹಿಡಿದು ಅವರ ಪರವಾಗಿ ಘೋಷಣೆಗಳನ್ನು ಕೂಗಿರುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಮಹಿಳಾ ಅಧಿಕಾರಿಯಲ್ಲಿ ಏನು ಸ್ಥಳದಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿದ್ರು. ಆ ಅಧಿಕಾರಿ ಈಗ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲು ಮಾಡಿಕೊಂಡು ಅವತ್ತು ನಡೆದಂಥ ಪ್ರತಿಭಟನೆ ವಿಜುವಲ್ಸ್ಗಳು ಮತ್ತು ಇವರು ಪೊಲೀಸರೇ ಕೆಲವೊಂದು ವಿಡಿಯೋಗಳು ಶೂಟ್ ಮಾಡಿದ್ರು. ಆ ಶೂಟ್ ಆಧಾರದ ಮೇಲೆ ಆಕೆ ಎಲ್ಲಿಂದ ಬಂದಲೋ ಮತ್ತು ಆಕೆ ಬ್ಯಾಕ್ಗ್ರೌಂಡ್ ಏನು ಮತ್ತು ಎಲ್ಲಿದ್ದಾಳೆ ಅನ್ನೋದ್ರ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿರುವಂಥದ್ದು. ಸದ್ಯಕ್ಕೆ FIR ಮಾತ್ರ ದಾಖಲಾಗಿದ್ದು ಆ ಯುವತಿಯನ್ನು ಪತ್ತೆ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಪ್ರೇಮ್, ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ.